ಟೇಸ್ಟ್ ಮಾಡ್ಕೊಳ್ಳೋಣ. ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿರಬೇಕು. ಇದಕ್ಕಿಂತ ಗಟ್ಟಿ ಬೇಕಾದರೂ ಮಾಡ್ಕೊಳ್ಬೋದು. ನಾನು ಈ ರೀತಿಯಲ್ಲಿ ತೆಳ್ಳಗೆನೆ ಮಾಡಿರ್ತೀನಿ. ಜೇನುತುಪ್ಪದಲ್ಲಿ ಕಲಸಿದಾಗ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತೀನಿ, ಅದು ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿದೆ, ಬೆಲ್ಲ ಹಾಕಿರೋದ್ರಿಂದಂತೂ ಅದ್ಭುತವಾಗಿದೆ. ಒಮ್ಮೆ ನೀವು ಟ್ರೈ ಮಾಡಿ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನ ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾವು ನಮ್ಮ ಊರಿನ ಸ್ಪೆಷಲ್ ತಂಬಿಟ್ಟು, ನಂಗಡೆ ಪುತ್ತರಿ ತಂಬಿಟ್ಟು. ನಾವು ಬಾಳೆಹಣ್ಣಿನಿಂದ ಹುತ್ತರಿ ಹಬ್ಬದಲ್ಲಿ ಒಂದು ತಂಬಿಟ್ಟನ್ನು ಮಾಡ್ಕೊಳ್ತಾ ಇದ್ದೀವಿ. ತುಂಬ ಚೆನ್ನಾಗಾಗುತ್ತೆ. ಅದೇನಿಂದ ಯೂಸ್ ಮಾಡಿ ಅಂತ ಹೇಳಿದ್ರೆ ಕುಸ್ಲಕ್ಕಿಯನ್ನು ಯೂಸ್ ಮಾಡಿ ಒಂದು ತಂಬಿಟ್ಟನ್ನು ಮಾಡ್ತೀವಿ. ನಮ್ಮ ಹುತ್ತರಿ ಹಬ್ಬದ ಇನ್ನು ಪ್ರಸಿದ್ಧವಾದ ಒಂದು ಪದಾರ್ಥ ಅಂತ ಹೇಳಿದರೆ ಅದು ಹುತ್ತರಿ ತಂಬಿಟ್ಟು. ನಾವು ತಂಬಿಟ್ಟಿಗೆ ನಮ್ಮ ಭಾಷೆಯಲ್ಲಿ ತಂಬಿಟ್ಟು ಅಂತ ಹೇಳ್ತೀವಿ. ಸೊ ಅದನ್ನು ಇವತ್ತು ನಿಮ್ಮೊಂದಿಗೆ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಡಿಸೆಂಬರ್ 4ಕ್ಕೆ ನಮ್ಮ ಹುತ್ತರಿ ಹಬ್ಬ ಇರುತ್ತೆ. ಎಲ್ಲರಿಗೂ ಹುತ್ತರಿ ಹಬ್ಬದ ಶುಭಾಶಯ ಕೂಡ ತಿಳಿಸ್ತಾ ಇದ್ದೀನಿ. ಮಾಡ್ಕೊಳ್ಳೋಣ. ನಾನು ಅರ್ಧ kg ಅಷ್ಟು ಕುಸುಬಲಕ್ಕಿಯನ್ನು ತೊಗೊಂಡಿದ್ದೀನಿ. ಈ ರೀತಿಯ ಅಕ್ಕಿ ಊರಿಂದ ತೊಗೊಂಡು ಬಂದರೆ ಚೆನ್ನಾಗಿರುತ್ತೆ, ಇಲ್ಲ ಅಂಗಡಿಯಲ್ಲಿ ಸಿಗುತ್ತೆ, ನೀವು ತೊಗೊಂಡು ಮಾಡ್ಕೊಳ್ಬೋದು. ಅರ್ಧ kg ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕುಸ್ಲಕ್ಕಿ ಹುರ್ಕೊಳ್ಳೋಕ್ಕೆ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕಿ ಹುರ್ಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ಬೇಗ ಆಗುತ್ತೆ. ತುಂಬ ಹಾಕೊಂಡ್ರೆ ಅದು ಅಷ್ಟು ಬೇಗ ಉದುರಿ ಬರಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ. ನಾನು ಒಂದು ವರ್ಷದವರೆಗೇನು ಈ ಪೌಡ್ರನ್ನು ಮಾಡಿ ಇಟ್ಕೊಂಡಿರ್ತೀನಿ. ಯಾವಾಗ ಬೇಕು ಆವಾಗ ತಂಬಿಟ್ಟು ಮಾಡಿ ತಿನ್ನುವಂಥದ್ದು. ತುಪ್ಪ, ಎಳ್ಳು, ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಅಂದರೆ ತಂಬಿಟ್ಟು ಮಾಡಿ ಇದನ್ನು ತುಂಬ ಹೊತ್ತು ಇಡೋದಕ್ಕಾಗಲ್ಲ. ಆವಾಗ ಮಾಡಿ ಆವಾಗನೇ ತಿನ್ನಬೇಕು. ಬಾಳೆಹಣ್ಣಿನಿಂದ ಮಾಡೋದಲ್ವಾ, ಇಲ್ಲ ಅಂತ ಹೇಳಿದ್ರೆ ಕಪ್ಪಾಗೋಗುತ್ತೆ. ಸ್ವಲ್ಪ ಮಾಡಿ ಇಟ್ಕೊಳ್ತೀನಿ ಅಂತ ಹೇಳಿದರೆ ನಾವು ಯಾವಾಗ ತಿಂತೀವಿ ಆವಾಗ ಪುಡಿ ಮಾಡಿ ಇಟ್ಕೊಂಡ್ರೆ ತಂಬಿಟ್ಟು ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನಾವು ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ತಂಬಿಟ್ಟು ಪುಡಿಯನ್ನು ಮಾಡಿ ಇಟ್ಕೊಂಡಿರ್ತೀವಿ. ಇವಾಗ ನಿಮಗೆ ನಮ್ಮ ಎಲ್ಲ ಕೂರ್ಗ್ ಶಾಪಲ್ಲಿ ಕೂಡ ತಂಬಿಟ್ಟು ಪುಡಿ ಲಭ್ಯ ಇರುತ್ತೆ, ನೀವು ಬೈ ಮಾಡ್ಕೊಳ್ಬೋದು. ಇದು ಮಾಡೋದೆಲ್ಲ ಕಷ್ಟ ಅಂತ ಹೇಳಿದರೆ. ಈ ಹದದಲ್ಲಿ ಎಲ್ಲ ಅಕ್ಕಿನೂ ಸಾಫ್ಟಾಗಿ ಕುದುರಿ ಬಂದಿರಬೇಕು. ಮಧ್ಯಮ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈ ರೀತಿಯಲ್ಲಿ ಎಲ್ಲ ಅಕ್ಕಿನೂ ಕಲರ್ ಚೇಂಜ್ ಆಗಿ ಉದುರಿ ಬಂದಿರಬೇಕು. ಇದನ್ನು ಇವಾಗ ಒಂದು ಪಾತ್ರೆಗೆ ತಗೊಳ್ಳೋಣ. ಮತ್ತೊಮ್ಮೆ ಹಾಕಿ ಸೇಮ್ ಒಂದು ವಿಧಾನದಲ್ಲಿ ಫ್ರೈ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಚೆನ್ನಾಗಿ ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ತಗೊಳ್ಬೇಕು. ಯಾವ ಬಾಳೆಹಣ್ಣಾದರೂ ನಡೆಯುತ್ತೆ. ನಾನಿವತ್ತು ಪಚ್ಚ ಬಾಳೆಯನ್ನು ತಗೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಸಿಹಿ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಿದರೆ ಬೆಲ್ಲ ಪುಡಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಸಕ್ಕರೆ ಯೂಸ್ ಮಾಡುವವರು ಸಕ್ಕರೆ ಕೂಡ ಹಾಕಿ ಮಾಡ್ಕೊಳ್ಳುವಂಥದ್ದು. ಅಕ್ಕಿ ಹುರಿದ ಬಾಣಲಿಗೆ 1.5 ಚಮಚದಷ್ಟು ಕಪ್ಪು ಎಳ್ಳನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಎಳ್ಳನ್ನೆಲ್ಲ ನೀವು ಯಾವಾಗ ತಂಬಿಟ್ಟು ಮಾಡ್ಕೊಳ್ತೀರಾ ಆವಾಗ ಹುರಿದು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿಯಲ್ಲಿ ಅರ್ಧ kg ಕುಸ್ಲಕ್ಕಿ ಕೂಡ ಫ್ರೈ ಆಗಿ ರೆಡಿಯಾಗಿದೆ. ತಣ್ಣಗಾಗಲಿ, ಆಮೇಲೆ ಪುಡಿ ಮಾಡ್ಕೊಳ್ಳೋಣ. ಹುರಿದಿಟ್ಟಿರುವ ಅಕ್ಕಿ ತಣ್ಣಗಾಗಿದೆ. 2 ಏಲಕ್ಕಿಕಾಯಿಯನ್ನು ಸೇರಿಸ್ಕೊಳ್ಳೋಣ. ಪುಡಿ ಮಾಡುವಾಗನೇ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಮತ್ತೆ ಏಲಕ್ಕಿ ಪುಡಿ ಸೇರಿಸ್ಕೊಳ್ಳುವ ನೆಸೆಸಿಟಿ ಇರಲ್ಲ. ಒಂದು ಚಿಟಿಕೆಯಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ. ಕಲ್ಲುಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಈ ಹದದಲ್ಲಿ ಪುಡಿ ಮಾಡಿಕೊಂಡ್ರೆ ಆಯಿತು.
ನಾನು ಕಳೆದ ವರ್ಷ ಹುತ್ತರಿ ಹಬ್ಬದಲ್ಲಿ ಮಾಡಿರುವ ನೋಡಿ ತಂಬಿಟ್ಟು ಪುಡಿ ಇಷ್ಟು ಇದೆ. ಒಂದು ಕಂಟೈನರಲ್ಲಿ ತುಂಬಿಟ್ರೆ ಯಾವಾಗ ಬೇಕೋ ಆವಾಗ ಮಾಡ್ಕೊಳ್ಬೋದು. ಫ್ರಿಜ್ಜಲ್ಲೇ ಇಡಬೇಕು. ಇವಾಗ ತಂಬಿಟ್ಟು ಮಾಡ್ಕೊಳ್ಳೋಣ. ತಂಬಿಟ್ಟು ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಳ್ಳೋಣ. ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ, ಎಳ್ಳೆಲ್ಲ ಹುರಿದಿಟ್ಕೊಂಡಿದ್ದೀನಿ. ಹಾಗೆ ಬೆಲ್ಲ ಪೌಡ್ರ್ ಕೂಡ ತಗೊಳ್ಳೋಣ. ನಾನು ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ, ಬೆಲ್ಲ ಪೌಡ್ರ್ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣು ಈ ಪಚ್ಚೆ ಬಾಳೆ ಸಿಹಿ ಸ್ವಲ್ಪ ಕಡಿಮೆ ಇರುತ್ತಲ್ಲ, ಹಾಗಾಗಿ ಸಕ್ಕರೆ ಯೂಸ್ ಮಾಡೋರು ಸಕ್ಕರೆ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ. ನಾನಿವತ್ತು ಒಂದು 6 ಬಾಳೆಹಣ್ಣು ತಗೊಂಡು ತಂಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣು ಯಾವುದಾದ್ರೂ ಆಗುತ್ತೆ, ಆದರೆ ಊರ ಕಡೆ ಸಿಗುವ ಬಾಳೆಹಣ್ಣಾದರೆ ತುಂಬ ಚೆನ್ನಾಗಿರುತ್ತೆ. ಸಿಹಿ ಕೂಡ ಜಾಸ್ತಿ ಇರುತ್ತೆ. ಹಣ್ಣಾದ ತಂಬಿಟ್ಟನ್ನ ಮಾಡಿ ಇಡಬಾರ್ದು. ಎಲ್ಲರೂ ಮನೇಲಿದ್ದಾಗ ಈ ತಂಬಿಟ್ಟು ಕಲಸಿದ್ರೆ ಎಲ್ಲರಿಗೂ ಸಿಗುತ್ತೆ. ಇಟ್ಟರೆ ಒಂಥರ ಬಾಳೆಹಣ್ಣಲ್ಲಿ ಕಲಸೋದಲ್ವ, ಕಪ್ಪ ಆಗೋಗುತ್ತೆ. ಹುತ್ತರಿ ಹಬ್ಬದಲ್ಲಿ 2 ಥರದ ತಂಬಿಟ್ಟನ್ನು ಮಾಡ್ತೀವಿ ನಾವು. ನಾರ್ತ್ ಕೂರ್ಗಲ್ಲಿ ಒಂಥರ, ಸೌತ್ ಕೂರ್ಗಲ್ಲಿ ಒಂಥರ ತಂಬಿಟ್ಟು ಮಾಡ್ತಾರೆ. ಕೆಲವು ಕಡೆ ಹಸಿ ಅಕ್ಕಿನ ತಂಬಿಟ್ಟು ಮಾಡ್ತೀವಿ, ಅದು ಕೂಡ ಚೆನ್ನಾಗಿರುತ್ತೆ. ತುಂಬ ದಿವಸ ಇಟ್ಟು ತಿನ್ನುವಂಥದ್ದು. ಅದು ಜೇನುತುಪ್ಪದಲ್ಲಾದರೂ ಕಲಿಸ್ಬೋದು, ಇಲ್ಲ ಸಕ್ಕರೆ ಪಾಕ ಮಾಡಿ ಆದರೂ ಕಲಿಸುವಂಥದ್ದು. ಈ ರೀತಿಯ ಬಾಳೆಹಣ್ಣಿನ ತಂಬಿಟ್ಟಾದರೆ ದಿಢೀರಂತ ಮಾಡಿ ತಿನ್ಬೋದು. ಪುಡಿ 1 ವರ್ಷದವರೆಗೂ ಮಾಡಿ ಇಡುವಂಥದ್ದು. ಈ ರೀತಿಯಲ್ಲಿ ಕಲಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಬೆಲ್ಲ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಸೇರಿಸಿದ್ದೀನಿ. ಬೆಲ್ಲ ಪುಡಿನ ಕೂಡ ಬಾಳೆಹಣ್ಣಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಬ್ಬೊಬ್ರು ಗಟ್ಟಿಯಾಗಿ ಕಲಿಸ್ತಾರೆ, ಒಬ್ಬೊಬ್ರು ಸ್ವಲ್ಪ ತೆಳ್ಳಗೆನೆ ಕಲಸಿರ್ತಾರೆ ತಂಬಿಟ್ಟು. ತಂಬಿಟ್ಟು ಪೌಡ್ರನ್ನ ಸೇರಿಸ್ಕೊಳ್ಳೋಣ. ನಾನು ತಗೊಂಡಿರುವ ಬಾಳೆಹಣ್ಣಿಗೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಬೋದು. ಚಂದ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೊಳ್ಳೆ ಪರಿಮಳ ಬರ್ತಾ ಇದೆ. ಕುಸ್ಲಕ್ಕಿನ ಹುರಿದು ಪೌಡ್ರ್ ಮಾಡಿದ್ರೇ ಒಂದೊಳ್ಳೆ ಗಮನ ಇರುತ್ತೆ. ಈ ಹದದ ಕೂಡ ಇಷ್ಟು ತೆಳ್ಳಗೆ ಕೂಡ ಕಲಿಸ್ಕೊಳ್ಬೋದು, ಇದಕ್ಕಿಂತ ಗಟ್ಟಿಯಾಗಿ ಕೂಡ ಕಲಿಸ್ಕೊಳ್ಳುವಂಥದ್ದು. ಇವಾಗ ಹುರಿದ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುರಿದ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಳ್ಳೋದಷ್ಟೇನೆ ಕೆಲಸ. ಬಹಳ ಬೇಗನೆ ತಂಬಿಟ್ಟನ್ನು ಮಾಡ್ಕೊಳ್ಬೋದು. ಇವಾಗ ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾಡುವಂಥದ್ದು. ಈ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಬೇಕು ನೋಡಿ. ಇವಾಗ ತಂಬಿಟ್ಟನ್ನು ಟೇಸ್ಟ್ ಮಾಡುವ ಟೈಮ್. ತುಪ್ಪ ಸೇರಿಸ್ಕೊಂಡು ಟೇಸ್ಟ್ ಮಾಡೋಣ. ಸ್ವಲ್ಪ ತೆಂಗಿನ ತುರಿಯನ್ನು ಮೇಲ್ಗಡೆಯಿಂದ ಗಾರ್ನಿಷ್ ಮಾಡ್ಕೊಳ್ಳೋಣ. ಟೇಸ್ಟ್ ಮಾಡ್ಕೊಳ್ಳೋಣ. ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿರಬೇಕು. ಇದಕ್ಕಿಂತ ಗಟ್ಟಿ ಬೇಕಾದರೂ ಮಾಡ್ಕೊಳ್ಬೋದು. ನಾನು ಈ ರೀತಿಯಲ್ಲಿ ತೆಳ್ಳಗೆನೆ ಮಾಡಿರ್ತೀನಿ.
ಜೇನುತುಪ್ಪದಲ್ಲಿ ಕಲಸಿದಾಗ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತೀನಿ, ಅದು ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿದೆ. ಬೆಲ್ಲ ಹಾಕಿರೋದ್ರಿಂದಂತೂ ಅದ್ಭುತವಾಗಿದೆ. ಒಮ್ಮೆ ನೀವು ಟ್ರೈ ಮಾಡಿ. ಅದ್ಭುತವಾದ ನಮ್ಮ ಕೊಡಗಿನ ಹುತ್ತರಿ ಹಬ್ಬದ ತಂಬಿಟ್ಟು, ನಮ್ಮ ಭಾಷೆಯಲ್ಲಿ ಹುತ್ತರಿ ನಮ್ಮೆ ತಂಬುಟ್ಟು. ಬಾಳೆಹಣ್ಣಿನಿಂದ ಸುಲಭವಾಗಿ ಮಾಡಿಕೊಳ್ಳುವುದು ತುಂಬ ಅದ್ಭುತ ರುಚಿ ಇರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೀನಿ. ಹಾಗೆ ಎಲ್ಲರಿಗೂ ಹುತ್ತರಿ ಹಬ್ಬದ ಶುಭಾಶಯಗಳು. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ರುಚಿಯ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.